ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಬಂದು ನಂದು ರೈಡಿಂಗ್ ಗ್ಲೌಸ್ ಏನಿದೆ ಕಲರ್ ನೋಡ್ಬೋದು, ಸ್ವಲ್ಪ ಚೇಂಜಸ್ ಇದೆ. ಯಾಕೆಂದರೆ ನಾನು ಇದನ್ನ ತುಂಬ ದಿನ ಆಯಿತು ವಾಶೇ ಮಾಡಿಲ್ಲ. ಸೊ ಇವತ್ತು ಸಿಂಪಲ್ಲಾಗಿ ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತೀನಿ, ಹಾಗೆ ನಾನು ಯಾವ ರೀತಿ ವಾಶ್ ಮಾಡ್ತೀನಿ ಅಂತ ಅಲ್ಲಿ ಶೋ. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಓಕೆ, ಆ್ಯಂಡ್ ಇಷ್ಟ ಆಯಿತು ಅಂತಂದರೆ ಶೇರ್ ಕೂಡ ಮಾಡಿ. ಸೊ ಲೆಟ್ಸ್ ಗೋ. ಸೊ ಇದಕ್ಕೇನಂತಂದರೆ ವಾರ್ಮ್ ವಾಟರು, ಅಂದರೆ ಲ್ಯೂಕ್ ವಾರ್ಮ್ ತೊಗೊಂಡ್ರೂ ಸಾಕಾಗತ್ತೆ. ವಾಟರ್ ಬೇಕು, ಜೊತೆಗೆ ಒಂದು ಸೋಪ್ ವಾಟರ್ ಕೂಡ ಬೇಕು. ಓಕೆ, ಸೊ ಲೆಟ್ಸ್ ಗೋ. ಇಲ್ಲಿ ಸೋಪ್ ವಾಟರ್ ಇಟ್ಕೊಂಡಿದ್ದೀನಿ ಜಗ್ಗಲ್ಲಿ, ಆ್ಯಂಡ್ ಲೂಕ್ ವಾರ್ಮ್ ವಾಟರ್ ಇದೆ. ಸೊ ಏನು ಸೋಪ್ ವಾಟರ್ ಇದೆ ಅದರಲ್ಲಿ ಫಸ್ಟು ರಿನ್ಸ್ ಮಾಡಬೇಕು. ಸೊ ನೀಟಾಗಿ ವಾಶ್ ಮಾಡಿ. ನೀಟಾಗಿ ವಾಶ್ ಮಾಡಿ. ಬೇಸಿಕಲಿ ಇದೇನಿರುತ್ತೆ ತಂಬ ಯೂಶಲಿ ಜಾಸ್ತಿ ಇರುತ್ತೆ. ಸೊ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗ್ತದೆ. ಸೊ ಆಲಿವ್ ಕಲರ್, ಹಾಗಾಗಿ ಯು ಕ್ಯಾನ್ ಸಿ ದ ಆಲಿವ್ ಕಲರ್ ಬರ್ತಾ ಇದೆ. ಓಕೆ, ಸೊ ತಂಬ ನೀಟಾಗಿ ಇದು ಮಾಡ್ಕೊಂಡಾದ್ಮೇಲೆ 2 ಕಡೆಯಿಂದ ಲೂಕ್ ವಾಟರ್. ಓಕೆ, ಓಕೆ, ಇದನ್ನ ಈಗ ಏರ್ ಡ್ರೈ ಮಾಡಬೇಕು. ಸೊ ಸಣ್ಣದು ಬಿಟ್ಟರೆ ತುಂಬ ಹಾಳಾಗುತ್ತೆ, ಎಫೆಕ್ಟ್ ಆಗುತ್ತೆ. ಸೊ ಏರ್ ಡ್ರೈ ಮಾಡಿ ಆಮೇಲೆ ಬಿಲ್ ಮಾಯಿಶ್ಚರೈಸ್. ಸೊ ನೋಡ್ಬೋದು ಡ್ರೈ ಆಗಿದೆ, ಐ ಮೀನ್ ನೀಟಾಗಿ ಡ್ರೈ ಆಗಿದೆ. ಆ್ಯಕ್ಚುಲಿ ಸ್ವಲ್ಪ ಕಡೆ ಯೂಸ್ ಜಾಸ್ತಿ ಆಗಿರೋದ್ರಿಂದ ಕಲರ್ ಚೇಂಜಸ್ ಇದೆ. ಸೊ ಇದಕ್ಕೇನು ಮಾಡಬೇಕಂತಂದರೆ ಇವಾಗ ಫಸ್ಟು ಮಾಯಿಶ್ಚರೈಸ್ ಮಾಡಬೇಕಿದೆ, ಯಾಕೆಂದರೆ ಲೆದರ್ ಆಗಿರೋದ್ರಿಂದ. ಸೊ ಇಲ್ಲಿ ನಾನು ಕೋಕೋನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್, ಏನು ಹರಳೆಣ್ಣೆ ಏನಿದೆ ಅದ್ರದ್ದು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಓಕೆನಾ? ಸೊ ನಾರ್ಮಲಿ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಹಾಕೋದು ಬೇಡ ಇದಕ್ಕೆ. ಸೊ ಇದನ್ನ ತೊಗೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ಓಕೆ, ಸೊ ನೀಟಾಗಿ ಏನಿದೆ ಅದು ಲೆದರ್ಗೆ ಏನಿದೆ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ಕೈಗೆ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ, ಜಾಸ್ತಿ ಆಗೋದು ಬೇಡ. ಓಕೆ, ಜಸ್ಟ್ ಮೇಲ್ಗಡೆ ಅದು ಮಾಯಿಶ್ಚರು ಹೀರ್ಕೊಳ್ಳಿ, ಹಾಗೆ ಅದು ಮಾಯಿಶ್ಚರೈಸ್ ಆಗಲಿ ಅಂತ. ಸೊ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ, ಕೈಗೆ ಮಾಡಿಕೊಂಡು ನೀಟಾಗಿ ಇದು ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗತ್ತೆ. ಓಕೆ, ಯಾಕೆಂದರೆ ಇದನ್ನ ಮಾಯಿಶ್ಚರೈಸ್ ಮಾಡಲಿಲ್ಲ ಅಂದರೆ ಲೆದರ್ ಗ್ಲೌಸ್ನ, ಸೊ ನಾವು ಯೂಸ್ ಮಾಡಿದಾಗ ಏನು ನಮ್ಮ ಬೆವರೆಲ್ಲ ಆಗಿರುತ್ತೆ ಅದರಿಂದ ಫಂಗಸ್ ಏನಿದೆ ಅದು ಬೂಸ್ಟ್ ಥರ ಆಗುತ್ತೆ ವೈಟಾಗಿ. ಆಮೇಲೆ ಅದನ್ನ ಯೂಸ್ ಮಾಡೋದು ತುಂಬ ಕಷ್ಟ, ತುಂಬ ಸ್ಮೆಲ್ ಬರುತ್ತೆ, ಆಮೇಲೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮಾಯಿಶ್ಚರೈಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಯಾವುದೇ ಲೆದರ್ ಗ್ಲೌಸ್ ತೊಗೊಂಡ್ರು ಜಾಸ್ತಿ ಯೂಸ್ ಮಾಡಿದ್ರೆ ಅಥವಾ ಜಾಸ್ತಿ ಸ್ವೆಟ್ ಆದರೆ ನೀವು ಮಾಯಿಶ್ಚರೈಸ್ ಮಾಡಿಬಿಟ್ಟು ಕ್ಲೀನ್ ವಾಶ್ ಆದಮೇಲೆ ಮಾಯಿಶ್ಚರೈಸ್ ಮಾಡಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಈ ಥರ ನಿಮ್ಮ ಗ್ಲೌಸ್ಗಳನ್ನ ಕ್ಲೀನಾಗಿ ಇಟ್ಕೋಬೋದು. ಇದು ಸ್ಮಾಲ್ ಟ್ಯುಟೋರಿಯಲ್, ನಾನು ಯೂಶ್ವಲಿ ಜಾಸ್ತಿ ಮಾಡೋದಿಲ್ಲ, ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ. ಸೊ ಹಾಗಾಗಿ ಈ ಸತಿ ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿರೋದು. ಓಕೆ, ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.